ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮೌನಾ, ಕನ್ಸಲ್ಟೆಂಟ್ ಫಿಸಿಷಿಯನ್. ಇವತ್ತು ನಾನು HPV ವ್ಯಾಕ್ಸಿನ್ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಸ್ಕೂಲ್ಗಳಲ್ಲಿರ್ಬೋದು, ಸಮುದಾಯ ಆರೋಗ್ಯ ಕೇಂದ್ರ ಅಂದರೆ PHCಗಳಲ್ಲಿರ್ಬೋದು, ಕೆಲವೊಂದು ಹಾಸ್ಪಿಟ್ಲ್ಗಳಿರ್ಬೋದು, ಎಲ್ಲ ಕಡೆ HPV ವ್ಯಾಕ್ಸಿನ್ ತಗೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಹಾಗೇನೆ ಯೂಟ್ಯೂಬ್ ಅಥವಾ ಟಿವಿಗಳಲ್ಲಿ ಅದ್ರ ಬಗ್ಗೆ ಅಡ್ವರ್ಟೈಸ್ಗಳು ಕೂಡ ಕೊಡ್ತಾ ಇರ್ತಾರೆ. ಸೊ ಜನರಲ್ ಏನನ್ಸುತ್ತೆ, HPV ವ್ಯಾಕ್ಸಿನ್ ತಗೊಳ್ಬೇಕಾ ಬೇಡವಾ, ತಗೊಂಡೇ ಇದ್ರೆ ಏನಾಗುತ್ತೆ, ತಗೊಂಡ್ಬಿಟ್ರೆ ಏನಾದ್ರು ತೊಂದರೆ ಆಗತ್ತಾ ಅನ್ನೋ ತುಂಬಾ ಡೌಟ್ಸ್ಗಳಿರುತ್ತೆ. ಅದನ್ನೆಲ್ಲ ಕ್ಲಿಯರ್ ಮಾಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ HPV ವ್ಯಾಕ್ಸಿನ್ ಯಾಕೆ ತಗೊಳ್ಬೇಕು ಅಂದ್ರೆ, ಇದು ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ನಮ್ಮ ಗರ್ಭಕೋಶದ ಬಾಯಿ ಅಥವಾ ಕಂಠ ಅಂತ ಏನ್ ಹೇಳ್ತೀವಲ್ಲ, ಅದರಲ್ಲಿ ಉಂಟಾಗುವ ಕ್ಯಾನ್ಸರ್ನ ತಡೆಗಟ್ಟುತ್ತೆ. ಮೊದಲನೇದಾಗಿ ಈ ಸರ್ವೈಕಲ್ ಕ್ಯಾನ್ಸರ್ ಯಾಕೆ ಉಂಟಾಗತ್ತೆ ಅಂದ್ರೆ, ಬಹುಮುಖ್ಯ ಕಾರಣ HPV ಅಂದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನೋ ಒಂದು ವೈರಸ್ನ ಸೋಂಕು ಅಂದ್ರೆ ಇನ್ಫೆಕ್ಷನ್ ಇಂದಾಗಿ ಸರ್ವೈಕಲ್ ಕ್ಯಾನ್ಸರ್ ಉಂಟಾಗುತ್ತೆ. ಹಾಗಾಗಿ ಮೊದಲೇ ನಾವು HPV ವ್ಯಾಕ್ಸಿನ್ ತಗೊಳೋದ್ರಿಂದ ಈ ಸರ್ವೈಕಲ್ ಕ್ಯಾನ್ಸರ್ ಏನು ಉಂಟಾಗತ್ತಲ್ಲ ಅದನ್ನ ತಡೆಗಟ್ಟಬಹುದು. ಹಾಗೇನೆ ತುಂಬಾ ಜನ ಡೌಟ್ ಏನಂದ್ರೆ, ಬರೀ ಹೆಣ್ಮಕ್ಳು ಅಷ್ಟೇ ತಗೊಳ್ಬೇಕಾ ಅಂತ. ಹಾಗೇನೂ ಇಲ್ಲ, ಗಂಡ್ಮಕ್ಳು ಕೂಡ ತಗೊಳ್ಬಹುದು. ಯಾಕೆ ಅಂದ್ರೆ ಈ HPV ಏನಿದೆ ಇನ್ಫೆಕ್ಷನ್, ಇದು ಬರೀ ಸರ್ವೈಕಲ್ ಕ್ಯಾನ್ಸರ್ ಒಂದೇ ಅಲ್ಲ. ಓರೋಫ್ಯಾರಿಂಜಿಯಲ್ ಅಂದ್ರೆ ಬಾಯಿಯ ಕ್ಯಾನ್ಸರ್ಗಳಿರ್ಬೋದು, ಏನಲ್ ಅಂದ್ರೆ ಗುದದ್ವಾರದ ಕ್ಯಾನ್ಸರ್ಗಳಿರ್ಬೋದು, ಹಾಗೇನೆ ವಜೈನಲ್ ಹೆಣ್ಮಕ್ಳಲ್ಲಿ, ಹಾಗೆ ಪಿನೈಲ್ ಅಂದ್ರೆ ಶಿಶ್ನದ ಕ್ಯಾನ್ಸರ್ಗಳು ಕೂಡ ಗಂಡ್ಮಕ್ಳಲ್ಲಿ ಆಗುತ್ತೆ. ಇದನ್ನೆಲ್ಲ ತಡೆಗಟ್ಟಬೇಕು ಅಂದ್ರೆ HPV ವ್ಯಾಕ್ಸಿನ್ ಇಂಪಾರ್ಟೆಂಟ್ ಅನ್ಸುತ್ತೆ. ಹಾಗಾದ್ರೆ ಯಾರು HPV ವ್ಯಾಕ್ಸಿನ್ ತಗೊಳ್ಬೇಕು? ಪ್ರತಿಯೊಬ್ಬ ಮಹಿಳೆ 45 ವರ್ಷದಿಂದ ಒಳಗಿನವರಾಗಿದ್ರೆ ಖಂಡಿತವಾಗಿ HPV ವ್ಯಾಕ್ಸಿನ್ ತಗೊಳ್ಲೇಬೇಕು. ಯಾವ್ಯಾವ ಡೋಸಸ್ ಅಲ್ಲಿ ಕೊಡ್ತೀವಿ? 9 ರಿಂದ 14 ವರ್ಷದ ಹುಡುಗಿಯರಿಗೆ ನಾವು 2 ಡೋಸ್ ಅಲ್ಲಿ ಕೊಡ್ತೀವಿ, 0 ಮತ್ತೆ ಸೆಕೆಂಡ್ ಮಂತ್ ಡೋಸ್ ಅಂತ. ಹಾಗೇನೆ 14 ವರ್ಷದ ಮೇಲ್ಪಟ್ಟು 45 ವರ್ಷದ ಒಳಗಿನವರಿಗಾದ್ರೆ 3 ಡೋಸಸ್ ಅಲ್ಲಿ ಕೊಡ್ತೀವಿ, 0, ಸೆಕೆಂಡ್ ಮಂತ್, 6 ಮಂತ್ಸ್ ಅಂತ. ಏನೇನೆಲ್ಲ ತೊಂದರೆ ಆಗತ್ತೆ ಇದರಿಂದ? ಕಾಮನ್ ಆಗಿ ಯಾವ ವ್ಯಾಕ್ಸಿನ್ ತಗೊಂಡ್ರೆ ಏನಾಗತ್ತೆ, ವ್ಯಾಕ್ಸಿನ್ ಕೊಟ್ಟ ಜಾಗದಲ್ಲಿ ನೋವು ಕಾಣಿಸಬಹುದು, ನೆಕ್ಸ್ಟ್ ದಿನ ಅಥವಾ ಅವತ್ತಿನ ದಿನ ಜ್ವರ ಬರಬಹುದು, ಸ್ವಲ್ಪ ಊತ ಕಾಣಿಸ್ಕೊಬಹುದು, ಇಷ್ಟೇ ಆಗೋದು. ಹಾಗಾಗಿ ಏನೋ ತೊಂದರೆ ಉಂಟಾಗತ್ತೆ, ಜೀವಕ್ಕೆ ಅಪಾಯ ಆಗತ್ತೆ HPV ವ್ಯಾಕ್ಸಿನ್ ತಗೊಳೋದ್ರಿಂದ ಅನ್ನೋ ಭಯದಿಂದ ಹಿಂದೆ ಸರಿಬೇಡಿ. ಸರಿಯಾದ ವಯಸ್ಸಿನಲ್ಲಿ HPV ವ್ಯಾಕ್ಸಿನ್ ತಗೊಳ್ಬೇಕು. ಹಾಗೇನೆ ನಿಯಮಿತವಾಗಿ ಸರ್ವೈಕಲ್ ಸ್ಕ್ರೀನಿಂಗ್ ಅನ್ನ ನೋಡ್ಕೊಬೇಕು, ಅಂದ್ರೆ ಟೆಸ್ಟ್ಗಳನ್ನ ಮಾಡಿಸ್ಕೊಳ್ಬೇಕು. ನಿಮ್ಗೇನಾದ್ರೂ ಋತುಚಕ್ರಗಳಲ್ಲಿ ಅಂದ್ರೆ ಮೆನ್ಸ್ಟ್ರುಯೇಷನ್ ಸೈಕಲ್ಸ್ಗಳಲ್ಲಿ ತುಂಬಾ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದೆ ಅಥವಾ ಹೊಟ್ಟೆ ನೋವು ಜಾಸ್ತಿ ಆಗ್ತಾ ಇದೆ, ತೊಂದರೆಗಳು ಕಂಡು ಬರ್ತಾ ಇದೆ ಅಂದ್ರೆ ನಿಮ್ಮ ಹತ್ರದ ಡಾಕ್ಟರ್ಸ್ಗಳನ್ನ ಕನ್ಸಲ್ಟ್ ಮಾಡಬೇಕು. ಹಾಗೇನೆ ನಿಮಗೆ ಗೊತ್ತಿರೋರಲ್ಲಿ ಅಥವಾ ನಿಮ್ಮ ಮನೆಗಳಲ್ಲಿ ಯಾವ್ಯಾವ ಹೆಣ್ಣು ಮಕ್ಕಳುಗಳೇ 45 ವರ್ಷಗಳಿಂದ ಒಳಗಿದಾರೋ ಎಲ್ಲರಿಗೂ ದಯವಿಟ್ಟು HPV ವ್ಯಾಕ್ಸಿನ್ಗಳನ್ನ ಕೊಡಿಸ್ಲೇಬೇಕು. ಧನ್ಯವಾದಗಳು.